ಎಲ್ರಿಗೂ ನಮಸ್ಕಾರ. ಇವಾಗ ಫಸ್ಟ್ ಇಲ್ಲಸ್ಟ್ರೇಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲ ಬೇಸಿಕ್ ಪ್ರಾಬ್ಲಮ್ಸ್ ಮಾಡ್ತಾಯಿದ್ವಿ. ಇದು ಸಿಂಪಲ್ ಪ್ರಾಬ್ಲಮ್ಮೇ. ಫಸ್ಟ್ ರಾ ಮಟೀರಿಯಲ್ಸ್ ಕೊಟ್ಟಿದ್ದಾರೆ, ಅದು 1,80,000 ಮತ್ತು ಡೈರೆಕ್ಟ್ ವೇಜಸ್ ಇರುತ್ತೆ. ಇವೆರಡು ಎಲ್ಲಿಗೆ ಹೋಗುತ್ತೆ? ಎಸ್, ಪ್ರೈಮ್ ಕಾಸ್ಟಿಗೆ ಹೋಗುತ್ತೆ. ನೆಕ್ಸ್ಟ್ ಮೆಷಿನ್ ಆರ್ಸ್ ವರ್ಕ್ಡ್ ಆರ್ಸಲ್ಲಿ ಕೊಟ್ಟಿದ್ದಾರೆ, ಮತ್ತು ಮೆಷಿನ್ ಆರ್ ರೇಟ್ ಪರ್ ಆರ್ ರೇಟ್ ಕೊಟ್ಟಿದ್ದಾರೆ, ಮತ್ತು ಆರ್ಸ್ ಕೊಟ್ಟಿದ್ದಾರೆ. ಸೊ ನಮಗೆ ಫ್ಯಾಕ್ಟ್ರಿ ಕಾಸ್ಟ್ ಅಂದರೆ ಮೆಷಿನ್ ಆರ್ ರೇಟ್ ಎಲ್ಲ ಏನಕ್ಕೆ ಕೊಟ್ಟಿದ್ದಾರೆ? ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಓವರ್ ಹೆಡ್ ಫೈಂಡ್ ಮಾಡೋದಕ್ಕೆ. ಸೊ ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಫ್ಯಾಕ್ಟ್ರಿ ಕಾಸ್ಟ್ ಬರುತ್ತೆ. ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಬ್ರ್ಯಾಕೆಟಲ್ಲಿ ಜನರಲ್ ಅಂತ ಕೊಟ್ಟಿದ್ದಾರೆ. ಜನರಲ್ ಅಂತ ಕೊಟ್ಟಿರೋದ್ರಿಂದ ನಾವೇನು ಮಾಡಬೇಕು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆದಮೇಲಿಂದ ಅಂದರೆ ಕಾಸ್ಟ್ ಆಫ್ ಸೇಲ್ಸ್ಗಿನ ಮುಂಚೆ ಹಾಕಬೇಕು. ಇಫ್ ಇನ್ ಕೇಸ್ ಇದು ಪ್ರೊಡಕ್ಷನ್ನು ಅಥವಾ ಫ್ಯಾಕ್ಟರಿ ಅಥವಾ ಏನಾದರೂ ಕೊಟ್ಟಿದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಜೊತೆಗೆ ತೊಗೋಬೇಕು. ಮತ್ತು ಪ್ರೊಡಕ್ಷನ್ ರಿಲೇಟೆಡ್ ಅಂತ ಕೊಟ್ಟಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿನ್ನ ಮುಂಚೆ ತೊಗೋಬೇಕು. ಅದಾದಮೇಲೆ ಇಲ್ಲಿ ಜನರಲ್ ಅಂತ ಕೊಟ್ಟಿರೋದ್ರಿಂದ ಕಾಸ್ಟ್ ಆಫ್ ಸೇಲ್ಸ್ಗಿನ್ನ ಮುಂಚೆ ತೊಗೋಬೇಕು. ನೆಕ್ಸ್ಟು ಸೆಲ್ಲಿಂಗ್ ಓವರ್ ಹೆಡ್ಸ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ನಮಗೆ ಪರ್ ಯೂನಿಟ್ ಬೇಡ, ನಮಗೇನು ಬೇಕು? ಟೋಟಲ್ ಬೇಕು. ಅದಕ್ಕೆ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಯೂನಿಟ್ಸ್ ಪ್ರೊಡ್ಯೂಸ್ಡ್ 4,000, ಪರ್ ಯೂನಿಟ್ ಎಷ್ಟಿದೆ? 5 rupees ಇದೆ. ಸೊ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ಸೆಲ್ಲಿಂಗ್ ಓವರ್ ಹೆಡ್ ಬರುತ್ತೆ. ನೆಕ್ಸ್ಟ್ ಯೂನಿಟ್ಸ್ ಸೋಲ್ಡ್. ಇಲ್ಲಿ ಯೂನಿಟ್ಸ್ ಸೋಲ್ಡ್ 3,600 ಇದೆ, ಬಟ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ 4,000 ಇದೆ. ಸೆಲ್ಲಿಂಗ್ ಓವರ್ ಹೆಡ್ಸ್ ಪರ್ ಯೂನಿಟ್ ನಾವು ಸೇಲ್ ಮಾಡಿರೋದು ಎಷ್ಟು? 3,600, 4,000 ಅಲ್ಲ. ಸೊ ನಾವೇನು ಮಾಡಬೇಕು? 3,600 ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಫೈನಾ, ಆವಾಗ ಸೆಲ್ಲಿಂಗ್ ಓವರ್ ಹೆಡ್ಸ್ ಬರುತ್ತೆ. ಇಲ್ಲಿ ಪ್ರೊಡ್ಯೂಸ್ಡ್ ಅಷ್ಟೇ, ಇದು 4,000 ಪ್ರೊಡ್ಯೂಸ್ ಮಾಡಿರೋದಷ್ಟೇ, ಬಟ್ ಅದು ಫುಲ್ಲು ಸೇಲ್ ಮಾಡಿಲ್ಲ. ಸೇಲ್ ಮಾಡಿರೋದು ಬರೀ 3,600. ಸೊ 5 rupeesನ 3,600 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇನ್ನು ಮಿಕ್ಕಿರೋದು, ಇವಾಗ ನಾವು ಪ್ರೊಡ್ಯೂಸ್ ಮಾಡಿರೋದು ಎಷ್ಟು? 4,000, ಬಟ್ ಸೇಲ್ ಮಾಡಿರೋದು ಬರೀ 3,600. ಇನ್ನು ಮಿಕ್ಕಿರೋ 4,000 ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಅದೇ ಯಾವುದು? ಫಿನಿಶ್ ಗುಡ್ಸ್ದು ಕ್ಲೋಸಿಂಗ್ ಸ್ಟಾಕ್. ಇದನ್ನು ಏನು ಮಾಡಬೇಕು? ಮೈನಸ್ ಮಾಡಬೇಕು. ಎಲ್ಲಿ? ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ಗಿನ ಮುಂಚೆ, ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಲ್ಲ ಆದಮೇಲಿಂದ ಇದನ್ನು ಮೈನಸ್ ಮಾಡಬೇಕು. ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಅಂದರೆ ಏನು? ಸೇಲ್ಸ್. ನಾವು ಎಷ್ಟು ಸೇಲ್ ಮಾಡಿದ್ದೀವಿ? 3,600 ಇಂಟು ಸೆಲ್ಲಿಂಗ್ ಪ್ರೈಸ್ 125 ಮಾಡಿದ್ರೆ ಸೇಲ್ಸ್ ರೆವೆನ್ಯೂ ಬರುತ್ತೆ. ನೆಕ್ಸ್ಟು ಅವ್ರು ಏನು ಕೇಳಿದ್ದಾರೆ ಅಂತ ನೋಡೋಣ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಅ ಕಾಸ್ಟ್ ಶೀಟ್, ಕಾಸ್ಟ್ ಪರ್ ಯೂನಿಟ್, ಪ್ರಾಫಿಟ್ ಫಾರ್ ದ ಮಂತ್ ಫೈಂಡ್ ಮಾಡಬೇಕು. ಕಾಸ್ಟ್ ಪರ್ ಯೂನಿಟ್ ಅಂತ ಅವರೇ ಕೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಏನಂದರೆ ಕ್ವೆಶ್ಚನಲ್ಲಿ ಅವರು ಕೊಟ್ಟಿದ್ದಾರೆ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟು ಅಂತ. ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅವ್ರು ಎಷ್ಟು ಕೊಟ್ಟಿದ್ದಾರೆ? 4,000 ಕೊಟ್ಟಿದ್ದಾರೆ. ಈ ಥರ ಬರೀ ಕೊಟ್ಟಿದ್ರೂ ಕೂಡ ನಾವು ಕಾಸ್ಟ್ ಪರ್ ಯೂನಿಟ್ನ ಫೈಂಡ್ ಮಾಡಲೇಬೇಕಾಗುತ್ತೆ. ಸೊ ಅಕಾರ್ಡಿಂಗ್ಲಿ ಕಾಸ್ಟ್ ಶೀಟ್ ಹೆಂಗೆ ಮಾಡಬೇಕು? ಸೇಮ್ ಅದೇ ಥರನೇ, ಬಟ್ ಇದು ಒಂದು ಎಕ್ಸ್ಟ್ರಾ ಕಾಲಮ್ ಬರುತ್ತೆ ಕಾಸ್ಟ್ ಪರ್ ಯೂನಿಟ್ ಅಂತ ಅಷ್ಟೇ, ಇನ್ನೇನು ಚೇಂಜ್ ಇಲ್ಲ. ಸೇಮ್ ಏನೇನು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೋ ಅದನ್ನು 1 by 1 ಬರಿತಾ ಹೋಗಬೇಕು. ರಾ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಪ್ರೈಮ್ ಕಾಸ್ಟ್. ಇದು ಕಾಸ್ಟ್ ಪರ್ ಯೂನಿಟ್ ಹೆಂಗೆ ಫೈಂಡ್ ಮಾಡೋದು? ದಿಸ್ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ 4,000 ಮಾಡಿದ್ರೆ ಇದು ಕಾಸ್ಟ್ ಪರ್ ಯೂನಿಟ್ ಬರುತ್ತೆ. ನೆಕ್ಸ್ಟ್ ಪ್ರೈಮ್ ಕಾಸ್ಟ್ ಬಂತು. ದೆನ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಈ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ರು? ಮೆಷಿನ್ ಆಸ್ ವರ್ಕ್ಡ್ ಕೊಟ್ಟಿದ್ದಾರೆ, ಆರ್ಸಲ್ಲಿ ಕೊಟ್ಟಿದ್ದಾರೆ, ಮತ್ತು ರೇಟ್ ಕೊಟ್ಟಿದ್ದಾರೆ. ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಫ್ಯಾಕ್ಟರಿ ಕಾಸ್ಟ್, ಟೋಟಲ್ ಕಾಸ್ಟ್ ಬರುತ್ತೆ. ದೆನ್ ಇದನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಇದಾದಮೇಲಿಂದ ಅವರು ಕ್ಲೋಸಿಂಗ್ ಸ್ಟಾಕ್ ಅಂತ ಡೈರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ. ಆದರೆ ನಾನು ಏನು ಹೇಳಿದೆ, ಇಲ್ಲಿ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕೊಟ್ಟಿದ್ದಾರೆ ಮತ್ತು ಯೂನಿಟ್ಸ್ ಸೋಲ್ಡ್ ಕೊಟ್ಟಿದ್ದಾರೆ. ಸೊ ನಾವು ಪ್ರೊಡ್ಯೂಸ್ ಮಾಡಿರೋದು 4,000, ಸೇಲ್ ಮಾಡಿರೋದು 3,600. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಗುತ್ತೆ? 400 ಆಗುತ್ತೆ. ಸೊ ಇವಾಗ 400ನ ಯೂನಿಟ್ಸಲ್ಲಿ ಇರೋದು, ಇದು 4,000 ಮೈನಸ್ 3,600 400 ಆಗುತ್ತೆ. ಬಟ್ 400ನ ನಾವು ಹೆಂಗೆ ಮೈನಸ್ ಮಾಡೋಕ್ಕಾಗುತ್ತೆ? ಇದಿರೋದು ಅಮೌಂಟ್ ಅಲ್ವಾ. ಸೊ ನಾವೇನು ಮಾಡಬೇಕು? ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಫೈಂಡ್ ಮಾಡಿರ್ತೀವಲ್ವ, ಇದನ್ನು 400 ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಅಂದರೆ 400 ಇಂಟು 87.5 ಎಷ್ಟು ಬರುತ್ತೆ? 35,000. ಅದೇ ಇಲ್ಲಿರೋದು 35,000ನ ಮೈನಸ್ ಮಾಡಿದ್ರೆ
ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಾಯ್ತು ಇವಾಗ 3,15,000 ಆಯಿತು. ಈಗ ಇದಕ್ಕೂ ಕಾಸ್ಟ್ ಪರ್ ಯೂನಿಟ್ ಫೈಂಡ್ ಮಾಡಬೇಕು. ಇಲ್ಲಿ 3,50,000ಗೆ 87.50 ಬಂತು. ಇಲ್ಲಿ ಸೇಮ್ ಇದನ್ನೇ ತೊಗೊಂಡಿದ್ದೀವಿ, ಆದ್ದರಿಂದ ಇಲ್ಲಿ ಮೈನಸ್, ಇಲ್ಲಿ ಸೇಮ್ ಅಷ್ಟು ಇದೆ ಅಲ್ವಾ ತೊಗೊಂಡಿರೋದು. ನಾವು 400 × 87.50 ಮಾಡಿದ್ರೆ ನಮಗೆ 35,000 ಬಂತು. ಸೊ ಇಲ್ಲೂ ನಾವು ಇದೇ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಏನು ಮಾಡಬೇಕು, ಅದೇ ಅಮೌಂಟ್ ತೊಗೋಬೇಕು, 87.50 ಸೇಮ್ ಅಮೌಂಟೇ ತೊಗೋಬೇಕು. ಓಕೆನಾ. ಸೊ ತಿರ್ಗಾ ಇದನ್ನು ಫೈಂಡ್ ಮಾಡೋದು ಅವಶ್ಯಕತೆ ಏನು ಬೇಡ. 3,15,000 ಡಿವೈಡೆಡ್ ಬೈ 4,000 ಮಾಡಿದ್ರೆ ಬೇರೆ ಆನ್ಸರ್ ಬರುತ್ತೆ. ಸೊ ಆ ಥರ ಮಾಡೋದು ಬೇಡ. ಇಲ್ಲಿ ಏನು ಮಾಡಿದ್ದೀವಿ ನಾವು, 87.50 ಏನಿದೆ ಅದನ್ನೇ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಿ ತೊಗೊಂಡಿರೋದು ಈ ಅಮೌಂಟ್ಗೆ. ಅದಕ್ಕೆ ತಿರ್ಗಾ ಫೈಂಡ್ ಮಾಡೋದು ಅವಶ್ಯಕತೆ ಏನು ಬೇಡ. 87.50 ಡೈರೆಕ್ಟಾಗಿ ತೊಗೋಬೇಕು. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಕ್ವೆಶನಲ್ಲಿ ಕೊಟ್ಟಿದ್ದಾರೆ 35,000. ನೆಕ್ಸ್ಟ್ ಸೆಲ್ಲಿಂಗ್ ಓವರ್ ಹೆಡ್ಸ್ ಇನ್ನೊಂದು ಇಲ್ಲಿ 3,600 ಯೂನಿಟ್ಸ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು ಆ್ಯಂಡ್ ನಾಟ್ 4,000, ಬಿಕಾಸ್ 4,000 ನಾವು ಪ್ರೊಡ್ಯೂಸ್ ಮಾಡಿರೋದು, ಬಟ್ ಸೇಲ್ ಮಾಡಿರೋದು 3,600 ಅಷ್ಟೇ. ಸೊ 3,600 ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಎಷ್ಟು? 5 rupees ಪರ್ ಯೂನಿಟ್. 18,000 ಬಂತು, ಇದು 5 rupees ಪರ್ ಯೂನಿಟ್. ನೆಕ್ಸ್ಟ್ ಎಲ್ಲದನ್ನು ಆ್ಯಡ್ ಮಾಡಿದಾಗ 3,68,000 ಬರುತ್ತೆ. ಪರ್ ಯೂನಿಟ್ ಎಷ್ಟಾಗುತ್ತೆ? 102.22 ಪರ್ ಯೂನಿಟ್ ಆಗಿ ಬರುತ್ತೆ. ನೆಕ್ಸ್ಟ್ ಅವ್ರು ಏನು ಕೇಳಿದ್ದಾರೆ, ಪ್ರಾಫಿಟ್ ಫಾರ್ ದ ಮಂತ್ ಕೇಳಿದ್ದಾರೆ. ಅಂದರೆ ಏನು, ಇಲ್ಲೇ ಹಂಗೆ ಕಂಟಿನ್ಯೂ ಕೂಡ ಮಾಡ್ಬೋದು. ಟೋಟಲ್ ಕಾಸ್ಟ್ ಫಾರ್ಮೆಟ್ ಗೊತ್ತಿದ್ರೆ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಸೇಲ್ಸ್ ಅಲ್ವಾ. ಸೊ ಹಾಗೂ ಮಾಡ್ಬೋದು, ಇಲ್ಲ ಇವರು ಸಪ್ರೇಟಾಗಿ ಮಾಡಿದ್ದಾರೆ ಬುಕ್ಕಲ್ಲಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಸೇಲ್ಸ್ ಪ್ರಾಫಿಟ್ ಅಂದರೆ ಏನು, ಸೇಲ್ಸ್ ಮೈನಸ್ ಕಾಸ್ಟ್, ಅದೇ ಇಲ್ಲಿ ಮಾಡಿರೋದು. ಸೇಲ್ಸ್ ಎಷ್ಟು ಕ್ವೆಶನಲ್ಲಿ ಕೊಟ್ಟಿದ್ದಾರೆ, 3,600 ಯೂನಿಟ್ಸ್ ಸೇಲ್ ಮಾಡಿರೋದು ಫಾರ್ 125 rupees. ಅದನ್ನು ಮಲ್ಟಿಪ್ಲೈ ಮಾಡಬೇಕು, 4,50,000 ಬರುತ್ತೆ. ದೆನ್ ಕಾಸ್ಟ್ ಆಫ್ ಸೇಲ್ಸ್, ಇದು ನಾವೇನು ಫೈಂಡ್ ಮಾಡಿರ್ತೀವಿ ಟೋಟಲ್, ದ್ಯಾಟ್ ಇಸ್ ಕಾಸ್ಟ್ ಆಫ್ ಸೇಲ್ಸ್. ಅದನ್ನು ಮೈನಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಬರುತ್ತೆ. ಇಲ್ಲ ಈ ಥರನೂ ತೋರಿಸ್ಬೋದು, ಇಲ್ಲ ಹಿಂಗೂ ಮಾಡ್ಬೋದು. 3,600 ಪ್ರಾಫಿಟ್ ಬಂದುಬಿಟ್ಟು ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಇಂಟು ಪ್ರಾಫಿಟ್ ಪರ್ ಯೂನಿಟ್. ಪ್ರಾಫಿಟ್ ಪರ್ ಯೂನಿಟ್ ಅಂದರೆ ಏನು, ಸೇಲ್ ಪರ್ ಯೂನಿಟ್ ಮೈನಸ್ ಕಾಸ್ಟ್ ಪರ್ ಯೂನಿಟ್. ಸೇಲ್ಸ್ 125 ಕ್ವೆಶನಲ್ಲಿದೆ, ಕಾಸ್ಟ್ 102.22 ನಾವು ಫೈಂಡ್ ಮಾಡಿರೋದು. ಅದೆರಡನ್ನು ಮೈನಸ್ ಮಾಡಿ ಸೇಲ್ಸ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಇಸ್ 3,600. ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ 82,000 ಸೇಮ್ ಅಷ್ಟೇ ಬರುತ್ತೆ. ಇಲ್ಲ ನಮ್ಗೆ ಬೇಡ ಇದೇ ಥರನೇ ಮಾಡ್ತೀವಿ ಅಂತ ಅಂದರೆ ಹಿಂಗೂ ಮಾಡ್ಬೋದು. ದಿಸ್ ಇಸ್ ಸಿಂಪಲ್. ಇದೆಲ್ಲ ಲೈಕ್ ಕನ್ಫ್ಯೂಸಿಂಗ್ ಥರ ಇದ್ದರೆ ಹೀಗೇನೆ ಮಾಡ್ಬೋದು ಅಷ್ಟೇ. ದಿಸ್ ವಾಸ್ ಅಬೌಟ್ ಇಲಿಸ್ಟ್ರೇಷನ್ 1. ಈಗ ನೆಕ್ಸ್ಟ್ ವಿಡಿಯೋ ಅಲ್ಲಿ ಇಲಿಸ್ಟ್ರೇಷನ್ 2 ಮಾಡೋಣ. ಥ್ಯಾಂಕ್ ಯು.